ಹ್ಞೂ ನಮ್ಮ ರೂಮು ನೋಡೋಕೆ ಚಿಕ್ಕದಾಗಿದ್ರು ಒಂಥರ ಚೆನ್ನಾಗೈತಿ. ಏನು ಮಾಡಕತ್ತಾರ ಮೇಡಮ್? ಏನಿಲ್ಲಪ್ಪ, ನಮ್ಮ ರೂಮ್ ನೋಡಕತ್ತಿದ್ದೆ ನೋಡು. ಯಪ್ಪ ಮದುವೆಗ ನಾವು ಅಡ್ಡಾಡಿ ಏನು ಮಾಡಲಿಲ್ಲ ಅಂದ್ರೆ ಸುಸ್ತಾನು ಸುಸ್ತು ಅಲ್ಲ. ನೀ ಸುಸ್ತಾಗಕತ್ತಿಲ್ಲ? ಅದು ನಿದ್ಗೆಟ್ಟಿರೋದಕ್ಕೂ ನನಗಂತೂ ಮನೆಗೆ ಬಂದು ಯಾವಾಗ ಮುಖಾಂತರ ನಂಗೆ ಆಗ್ಬಿಟ್ಟೈತೆ ನೋಡಿ. ಹ್ಞೂ ಮತ್ತೆ ಎಲ್ಲಿ ಹಿಂದಿನ ದಿನ ಎಂಗೇಜ್ಮೆಂಟ್ ಅಂತಂದು ಅವ್ರು ಇವ್ರು ಬಂದಿಲ್ಲ ಅಂತಂದು ರಿಂಗ್ ತೋರಿಸೋದು, ಅದು ಹಾರ ಬದ್ದೆ ಹಚ್ಕೊಳ್ಳೋದು, ಅದು ಲೇಟ್ ಆಯಿತು. ಆಮೇಲೆ ಮತ್ತೆ ಸ್ವಲ್ಪ ಡ್ರೆಸ್ನಾಗ ಫೋಟೋ ತೆಗೆದು ಚೆನ್ನಾಗಿ ಬರ್ತೈತಂದು ಎಲ್ಲ ಮುಗಿಸಿ ಮಕ್ಕೊಳತ್ತಿಗೆ 11:30 12 ಗಂಟೆ. ಮತ್ತು ನಾವು ರೂಮ್ಗೆ ಹೋಗಿ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಫ್ರೆಶ್ ಅಪ್ ಆಗಿ ಮಕ್ಕೊಳತ್ತಿಗೆ 12:30 ಆಗಿಬಿಡ್ತು. ಎಲ್ಲಿ ಬೆಳಗ್ಗೆಲ್ಲ ಮತ್ತು 3:30 ಆಗಿತ್ತು. 4 ಗಂಟೆ 4 ಗಂಟೆ ಆಗಿದ್ದಿಲ್ಲ, 3:30ಇಂದನೆಲ್ಲ ಎಬ್ಸಕ್ಕೆ ಸ್ಟಾರ್ಟ್ ಮಾಡಿದ್ರೆ ಮಮ್ಮಿ. ಅವಾಗಿಂದನೇ ಎದ್ದು ಮತ್ತು ಅರ್ಶಿನ ಶಾಸ್ತ್ರ, ಸುರ್ಗಿ ಇರೋದಂತೆ, ಮತ್ತು ತಾಳಿ ಕಟ್ಟೋದು, ಅದು ಇದು ಎಲ್ಲ ಮುಗಿಸೋದು ಮತ್ತು ಅಷ್ಟೊತ್ತಾದಂಗೆ ಆಯ್ತು. ನಿದ್ದೆಗಿಲ್ಲಲ್ಲ, ಅದಕ್ಕೆ ಹಂಗೆ ಅನಿಸ್ತೈತಿ. ಅಕ್ಕ ಹೋಗ್ಬಿಟ್ಲು ನೋಡಲ್ಲ. ಅವ್ರದ್ದು ಪಾಪ ಹೆರಿಗೆ ಡೇಟ್ ನೋಡಿದ್ರೆ ನಾಡಿದ್ದೆ ಕೊಟ್ಬಿಟ್ಟಾರೆ. ನನಗೂ ಅಂದ್ರೆ ಬೇಜಾರು, ಹೊಸ್ದಾಗಿ ಬಂದರೆ ಹೆಂಗಿದ್ರು ಬೇಜಾರಾಗುತ್ತೆ. ಆದರೆ ಲಕ್ಷ್ಮಿ ಅಕ್ಕ ಇದ್ದಿದ್ರೆ ಅಷ್ಟು ಬೇಜಾರು ಹಾಕಿದ್ದಿಲ್ಲ. ಅವರು ನಾನು ಬಂದಾಗ 1 ತಿಂಗಳಾದರೂ ಇಲ್ಲಿ ಇರಬೇಕಾಗಿತ್ತು. ನನಗೂ ಸ್ವಲ್ಪ ಮನೆಯಲ್ಲಿ ಏನೇನು ಅಡುಗೆ ಮನೆ ಎಲ್ಲೆಲ್ಲಿ ಏನೇನು ಸಾಮಾನಿದ್ದಾವೆ, ಸ್ವಲ್ಪ ಮನೆ ಬಗ್ಗೆ ಸ್ವಲ್ಪ ತಿಳ್ಕೊಂಡಂಗೆ ಆಗುತ್ತಾ. ಆದರೂ ದೊಡ್ಡ ಅಕ್ಕನ ಕೇಳೋಕೆ ನನಗೆ ಒಂಥರ ಆಕತಿ. ಅವರು ಬಂದಿಲ್ಲ, ಮದುವೆಗೂ ಬಂದಿಲ್ಲ. ಯಾವಾಗ ಬರ್ತಾರಂತ ವಿಜಿ? ಏನಪ್ಪ ಗೊತ್ತಿಲ್ಲ. ನಾನು ಅವ್ರ ಬಗ್ಗೆ ತಲೆ ಕೆಡ್ಸೋಕೆ ಹೋಗಲ್ಲ. ಅವ್ರು ನಮ್ಮನ್ನು ಮಾತಾಡ್ಸೋದು ಅಷ್ಟು ಕಷ್ಟ. ಲಕ್ಷ್ಮಿ ಅತ್ತಿಗೆ ಅಮ್ಮ ನಮ್ಮ ಚೆನ್ನಾಗಿ ಮಾತಾಡ್ಸೋದಕ್ಕೆ ಅವ್ರ ಜೊತೆಗೂ ನಾನು ಚೆನ್ನಾಗಿ ಮಾತಾಡ್ತಾರೋ ಅಷ್ಟೇ. ನಮ್ಮ ಜೊತೆಗೆ ಯಾರು ಚೆನ್ನಾಗಿರ್ತಾರೋ ಅವ್ರ ಜೊತೆಗೆ ಅಷ್ಟೇ ಚೆನ್ನಾಗಿರ್ಬೇಕು. ಅವ್ರು ತೀರಾ ಮಾತಾಡೋಕ್ಕಿಂತ ಮುಂದೆ ಮಾಡ್ತಾರಂದ್ರೆ ನಾವು ಅವ್ರನ್ನ ಮೇಲ್ ಬಿದ್ದು ಮಾತಾಡ್ಸೋದು ಯಾಕೆ ಹೇಳು? ಅಲ್ಲ, ಮದುವೆಗೆ ಕರಿಬೇಕಾಗಿತ್ತು, ಕರೆದು ಬಿಡು ಅತ್ತಿಗೆ ಅಂತಂದು ಬಿಡೋಕ್ಕಾಗಲ್ಲ. ಕರೆದೆ 1-2-3 ಸರಿ ಫೋನ್ ಮಾಡಿ ಕರೆದೋಗು. ಅಲ್ಲ, ತೀರಾ ಎಂಥ ವಯಸ್ಸಾದ್ರೂ ಬಂದು ಮದುವೆಗೆ ಹೋಗ್ತಾರೆ ಅಂತಂದ್ರಾಗ ಇವರು ಹೋಗ್ಬಿಡುತ್ತೆ. ನಾವೆಲ್ಲ ಅದೆಲ್ಲ ಯಾಕೆ ಮಾತಾಡೋದು? ನಮ್ಮ ಅಣ್ಣಗೆ ಬುದ್ಧಿರ್ಬೇಕು, ತಮ್ಮನ ಮದುವೆಗೆ ಕರ್ಸ್ಕೋಬೇಕು ಮಾಡಬೇಕು ಅಂತಂದು. ಅಲ್ಲ, ಹಿರಿ ಸೊಸೆಯಾಗಿ ಅವರೊಬ್ಬರಿಲ್ಲ ಅಂದ್ರೆ ಜನ ಏನು ಅನ್ಕೊಂತಾರೆ ಅನ್ನೋದು ಯೋಚನೆ ಮಾಡಲಿಲ್ಲ. ಹೋಗ್ಬಿಡು, ಎಲ್ಲ ಮದುವೆನೂ ಮುಗಿತು, ಎಲ್ಲ ಮುಗಿತಲ್ಲ. ಅವರಿಲ್ಲ ಅಂತಂದು ಏನು ಮದುವೆ ನಿಂತಿಲ್ಲ. ಕರೆಯೋ ಕರ್ತವ್ಯ ನಾವು ಕರೆಯೋದವ. ಯಾರು ಬರಲಿಲ್ಲ ಅಂದ್ರೂ ಮದುವೆ ನಿಂದ್ರಂಗಿಲ್ಲ, ಯಾರಿಲ್ಲ ಅಂದ್ರೂ ನಡೀತೈತಿ. ಗಂಡು ಹೆಣ್ಣೊಂದಿದ್ರೆ ಸಾಕು. ವಿಜಯ್, ಹಾಂ ಬಾರವ್ವ. ಪಾಪ ಏನಮ್ಮ ಮಾತಾಡಕ್ತಿದ್ರಲ್ಲ ಗಂಡ ಎಂತಿ ತೊಂದರೆ ಮಾಡಿದ್ನೇನು ನಡು ಬಂದು? ಅಯ್ಯೋ ಇಲ್ಲ ಅತ್ತೇರ, ಹಂಗೇನಿಲ್ಲ, ಬರ್ರಿ ಕುತ್ಕೊ ಬರ್ರಿ. ಏನವ ಖುಷಿ ಆತ? ಎಲ್ಲ ನೀನು ಅನ್ಕೊಂಡಾಗ ಮದುವೆ ಆತಿಲ್ಲ? ನನ್ನ ಸಣ್ಣ ಮಗು ಮದುವೆ ಹಂಗೆ ಮಾಡ್ಕೊಂಡು ಅನ್ಕೊಂಡಿದ್ದೆಲ್ಲ ಖುಷಿ ಆತ? ಏನೋ ಏನಾರ ಬಾಕಿ ಆಯ್ತಾ? ಹ್ಞೂನಪ್ಪ, ಖುಷಿ ಆಯ್ತು ನೋಡು. ನಮ್ಮ ಸಸಿ ಒಬ್ಬಕ್ಕೆ ಬಂದಲ್ಲ ಅನ್ನೋದೊಂದು ಬಿಟ್ಟರೆ ಮತ್ತೇನು ಬೇಜಾರಿಲ್ಲ ನೋಡಪ್ಪ. ಈಗ ಹೋಗ್ಲಿ ಬಿಡಪ್ಪ, ಹೊಸ ಸಸಿ ತರ್ತೀವಿ. ಅವರು ಹೆಣ್ಣಿನ ಕಡೆಯವ್ರು ಹೆಂಗಿರ್ತಾರೆ ಏನಂತ ಒಂದು ಚಿಂತೆ ಇರ್ತೈತೆ ಪಾಪ. ಇವ್ರ ಬಗ್ಗೆ ಅಂತೂ, ನಮ್ಮ ಸೀತವನ ಬಗ್ಗೆ ಅಂತೂ ಒಂದು ಮಾತು ಆಡಂಗಿಲ್ಲ ಬಿಡು. ನಮ್ಗೆ ಹೇಳಿ ಮಾಡಿಸಿದ್ದು ಬೀಗ್ರು ಸಿಕ್ಕಂಗೆ ಸಿಕ್ಕಾರಷ್ಟೆ. ನಾ ಆ ಬೀಗ್ರ ಹೇಳಂಗಿಲ್ಲ. ಇವ್ರಂತರೂ ಪಾಪ, ಇವ್ರು ಲಕ್ಷ್ಮಿಯರ ಅಪ್ಪ ಅಮ್ಮನ ಅವ್ರು ಹಂಗಿಲ್ಲ ಪಾಪ. ನಾನು ನೋಡಿದ್ನಲ್ಲ ಪಾಪ, ಬಾಯಿ ಸತ್ತರ್ದಂಗೆ ಒಂದು ಮಾತು ಏನು ಮಾತಾಡಂಗಿಲ್ಲ. ನಾವು ಎಷ್ಟು ಮಾತಾಡ್ತಾವಲ್ಲ ಅಷ್ಟ ಮಾತಾಡ್ತಾರೆ. ಇವರು ಪಾಪ ಹಂಗಾದ್ರೆ. ಇವರು ನಮ್ಮ ದೊಡ್ಡ ಸಸಿ ಬೀಗ್ರದ್ರಲ್ಲ, ಅವರ ಸ್ವಲ್ಪ ತೀಟಿ ಚಾಡಿ ಇಡೋದು, ಮಗಳಿಗೆ ಎಲ್ಲ ಇರಲಿ ಅಂತಂದು ಬುದ್ಧಿ ಐತಿ ಪಾಪ. ಇವರಿಬ್ಬರು ಬೀಗರು ಹಂಗಿಲ್ಲ. ಅದೊಂದು ಕೊಡ್ತೀನಿ ನೋಡಪ್ಪ. ಹಿರಿ ಸಸಿ ಬಂದಿಲ್ಲ ಅಂದು ಕೇಳಿದ್ರು, ಬಂದಾರೆಲ್ಲ. ಮತ್ತು ಅಲ್ಲ, ಎಂಥ ವಯಸ್ಸಾದರಾದರೂ ಮನೆಗೆ ಬಂದೋಕ್ಕಾರ. ಈಗ ಮನೆ ಹಿರಿಯ ಸಸಿ ಬಂದಿಲ್ಲ ಅಂದ್ರೆ ಕೇಳ್ದಂಗಿರ್ತಾರ. ಊರು ಮಂದಿ ಕೇಳಿದ್ರು, ನಮ್ಮ ಅಣ್ಣರು ಅವರು ಕೇಳಿದ್ರು. ಮತ್ತೆ ಏನು ಮಾಡೋಕ್ಕಾಗತ್ತಿ? ಹೇಳಿದೆ, ಇಲ್ಲ ತೀರಾ ಆರಾಮಿಲ್ಲ ಅಂತೆ, ಗ್ಲುಕೋಸ್ ಹಚ್ಚಾರಂತೆ, ಅದಕ್ಕೆ ಬಂದಿಲ್ಲ ಅಂತಂದು ಹೇಳಿದೆ. ಹೋಗ್ಲಿ ಬಿಡವ, ಯಾಕೆ ತಲೆ ಕೆಡ್ಸಿ ನೀನೇನು ಕರ್ದಿಲ್ಲ, ನಿಂಗಿಲ್ಲ ಏನಿಲ್ಲ. ಕರ್ದಿಯಾ? ಬರೋಕೆ ಇಷ್ಟ ಇದ್ರ ಹೆಂಗಾದ್ರೂ ಕಷ್ಟ ಆದರೂ ಬರ್ತಾರೆ. ಅದೇನೋ ಗಾದೆ ಮಾತಾರ, ನಮ್ಮವ್ರು ಅನ್ಕೊಂಡ್ರೆ ಬೆಟ್ಟ ದಾಟಿ ಆದರೂ ಬರ್ತಾರಂತೆ. ನಮ್ಮವರಲ್ಲ ಅಂತ ಭಾವನೆ ಇದ್ರೆ ಇಲ್ಲೇ ಇದ್ರಿಗೆ ಇದ್ರೂ ಬರಲ್ಲಂತೆ. ಹಂಗೆ ಅನ್ಕೊಂಡು ಸುಮ್ಮನೆ ಆಗ್ಬೇಕಷ್ಟ. ಏನು ಮಾಡೋಕ್ಕಾಗಲ್ಲ. ಜನರ ಮತ್ತೆ ತಲೆ ಕೆಡ್ಸ್ಕೊಬೇಡ ಬೇ. ಅವರು ಹೆಂಗಿದ್ರು ಮಾತಾಡೋರಷ್ಟೇ. ಈಗ ಹಿಂಗೆ ಮಾತಾಡೋರ, ಅವ್ರು ಬಂದು ಅತಿಗೆ ಮಿತ್ರ ಆದ್ರೂ ಅವಾಗೂ ಒಂದು ಏನಾರ ಮಾತಾಡ್ತಿದ್ರು. ಮದುವೆ ಎಲ್ಲ ಚೆನ್ನಾಗತ್ತಲ್ಲ, ಅಷ್ಟು ಸಾಕ್ಬಿಡು. ನಾನು ಯಾಕೆ ಬಂದೆ ಅಂದ್ರೆ ಮತ್ತು ಈಕಿನೂ ಓದ್ಲಲ್ಲ, ಲಕ್ಷ್ಮಿನೂ ಪಾಪ ಮತ್ತೆ ಹೆರಿಗೆ ಡೇಟ್ ಕೊಟ್ಟಾರಂತ ಪಾಪ. ಆಕೆ ಹೇಳ್ಬೇಕಂದ್ರೆ ಇರ್ತದಿಲ್ಲ, ಯಾರು ಇಷ್ಟು ಇಲ್ಲಿವರೆಗೂ ಇರೋಂಗಿಲ್ಲ ಡೇಟ್ ಹತ್ರ ಬರೋರ್ಗು. ಮತ್ತು ಅವಳು ಪಾಪ ಮದುವೆ ತಂದು ಪಾಪ ಅಂತ ಬಸ್ಸಿರೋ ಹುಡುಗಿ, ಒಟ್ಟಿರೋ ಹುಡುಗಿ ಇನ್ನೇನು 1 ವಾರ 15 ದಿನ ಇದ್ದಾಗ ಒಕ್ಕಾರ. ಹಂಗೆ ನೋಡಿದ್ರೆ ಅಲ್ಲ, ಚಿಮ್ಮತ್ತ ಮುಗಿಸೋದಕ್ಕೆ ಒಕ್ಕಾರ. ಮತ್ತು ತೀರಾ ಇದ್ದಿದ್ದಾರಂದ್ರೆ ಒಂದು 15 1 ತಿಂಗಳು ಮುಂಚೆ ಆದರೂ ಒಕ್ಕಾರ. ಪಾಪ ಈ ಹುಡುಗಿ ಇನ್ನೊಂದು 4-5 ದಿನ ಆಯ್ತು ಅಂದಾಗೂ ಮದುವೆ ಮುಗಿಸ್ಕೊಂಡು ಹೋಗ್ಕಾರ ಅಂದು ಇಲ್ಲೇ ಐತಿ ಪಾಪ. ನಿನ್ನ ಹೋಗ್ಯಾಳ. ಈಕಿಗೆ ಬರೋಕ್ಕೆ ಏನಾದಿತ್ತು ನೋಡವ, ತೀರಾ ಹಂಗೆ ಎದ್ದು ಬರಲಾರ್ದಷ್ಟು ಬೇಕಾದಂಗೆ ಕಾರ್ ಐತಿ. ಕಾರ್ನಾಗ ಬಂದು ಕಾರ್ನಾಗ ಹಿಡಿದು ಅಕ್ಕಿ ಕಾಳು ಹೋದ್ರೆ ಹಾಕಿ ಹೋದ್ರೆ ಬರ್ತೈತಿ. ಅದ ನೀನು ಅಂತೀರಪ್ಪ, ಮತ್ತು ನಮ್ಮವ್ರು ಅನ್ಕೊಂಡ್ರೆ ಹೆಂಗಾದ್ರೂ ಬರ್ತಾರೆ. ಹೋಗ್ಬಿಡು, ಅವ್ರು ಸುದ್ದಿ ಯಾಕ. ಮತ್ತು ಈಕಿ ಲಕ್ಷ್ಮಿನೂ ಓದ್ಲಲ್ಲ, ಮತ್ತು ಮನೆ ಕೆಲಸ ನನಗೆ ಒಬ್ಬಕ್ಕಿಗೆ ಎಲ್ಲಿ ಮಾಡೋಕ್ಕಾಗತ್ತಪ್ಪ. ಈಕಿ ಪಾಪ ಈಗಿನೂ ಬಂದಾಳ. ಹೋಗ್ಲಿ ಬಿಡಪ್ಪ, ಎಲ್ಲರಿಗೂ ಫಸ್ಟಿಂದನೂ ರೂಢ ಐತೆ ಅಂದ್ರೆ ಇದಾ ಪಾಪ. ಈಕಿನ ಈಗ ಬಂದಾಳ, ಹೊಸ್ದಾಗಿ ಮದುವೆ ಐತಿ. ಈಗೆಲ್ಲ ಕೆಲಸ ಮಾಡಿಸೋದು ಅಷ್ಟು ಸರಿ ಅನ್ಸಂಗಿಲ್ಲ. ಸ್ವಲ್ಪ ದಿನ ಹೇಳ್ಬೇಕಂದ್ರೆ ಕಸ್ಟಮರ್ಗೆ ಅದು ಇದು ಏನೋ ಮುಟ್ಟಬಾರ್ದು, ಮದುವೆ ಆಗಿರ್ತಾರಲ್ಲ. ನಾನು ಅದಕ್ಕೆ ಯಾರು ಕೆಲಸ ಇದ್ರೆ ನೋಡು ಅಂತಂದು ಹೇಳಕ್ಕಂದು ಬಂದೆ. ಅಯ್ಯೋ ಇರ್ಲಿ ಬಿಡಿ ಹತ್ತಾರೆ, ಅದಕ್ಕೇನು ಪರವಾಗಿಲ್ಲ. ಎಲ್ಲ ನಾವು ಮಾಡ್ಕೊಂಡು ಹೋಗ್ಕೊಂಡು ಬಿಡ್ರಿ, ಏನಾಗತ್ತೆ ಮತ್ತೆ ಯಾಕೆ ಕೆಲಸದಾರಿಗೆ ಐತೀರಿ? ಅಲ್ಲ, ನೀನು ಹಂಗಂತೀಯವ. ಬೇಡ, ಹೊಸ್ತಾಗಿನೂ ಮದುವೆ ಮಾಡ್ಕೊಂಬಂದು ಬರೋತ್ತಿಗೆ ಎಲ್ಲ ಕೆಲಸ ಎಲ್ಲ ಜವಾಬ್ದಾರಿ ಏನು ಕೊಡೋದು? ಒಂದೊಂದು ನಿನಗೂ ಒಬ್ರು ಯಾರನ್ನ ಇದ್ರೆ ಹೊಂದ್ಕೊಂಡು ಮಾಡ್ಕೊಂಡು ಹೋಗಿದ್ದೆ. ಈಗೆಲ್ಲ ಅದ್ರ ನಿನಗೂ ಒಂಥರ ಭಾಳ ಇದ್ದಂಗೆ ಆಕತಿ. ಸ್ವಲ್ಪ ದಿನ ಈಕಿ ಗಂಗಾಗೆ ಫೋನ್ ಮಾಡ್ತಾನೆ ಇವತ್ತು. ಬಾರವ, ಮದುವೆನೆಲ್ಲ ಮುಗೀತು,
ತೀರಾ ಮದುವೆಗೆ ಒಂದು ತಿಂಗಳಿದ್ದಾಗ ಆರಾಮಿಲ್ಲ ಅಂತಂದು ಹೋಗಿ ಈಗ ಹಂಗಿದ್ರೆ ಇಲ್ಲಿ ಮತ್ತೆ ಹೆಂಗಕತಿ ಬಾ ಅಂತಂದು ಹೇಳಿ ಕರಿತೇನೆ. ಹಂಗ ನಾನು ಇದು ಮಾಡಿದ್ರೆ ಆಕೆ ಬರಲ್ಲ ಅನ್ನಂಗಿಲ್ಲ. ನಾನೇನೋ ಸುಮ್ಮನೆ ತೀರಾ ಮದುವೆ ಹತ್ರ ಬಂದಾಗ ಮಕ್ಕ ಇದು ಮಾಡ್ಕೊಬಾರ್ದಂದು ಸುಮ್ಮನೆ ಅದೇ. ಆಕೆ ಹೆಂಗಾದ್ರೂ ಮದುವೆ ಬರಲೇ ಇಲ್ಲ ನೋಡು. ಫೋನ್ ಮಾಡಿ ಹೇಳ್ತಾನೆ ಇವತ್ತು. ಆಕೆ ಬಂದು ಸರಿ ಇಲ್ಲ ಅಂದ್ರೆ ಮತ್ತೆ ಯಾವ್ದಾರ ಕೆಲಸದವ್ರಿಗೆ ಹೇಳ್ದ ಚೆನ್ನಾಗಿ. ಹ್ಞೂನವ, ಅತಿಯ ಮುಗ ಫೋನ್ ಮಾಡ್ರಿ, ಮತ್ತೆ ಬಂದ್ರೆ ಸರಿ, ಇಲ್ಲಂದ್ರೆ ಮತ್ತೆ ಒಂದು ತಿಂಗಳು ಮಟ್ಟಿಗಾದ್ರೂ 1-2 ತಿಂಗಳು ಮಟ್ಟಿಗಾದ್ರೂ ಯಾರಿಗಾರು ಕೆಲಸದವ್ರಿಗೆ ಹೇಳೋಣಂತೆ. ಬೇಕಾದ್ರೆ ಆಕಿ ಅಡುಗೆ ಒಂದು ಮಾಡ್ಕೊಂಡು ಹೋಗ್ಲಿ, ಅವ್ರು ಕೆಲಸದವರು ಕಲ್ಲು ಒರ್ಸೋದು, ಕಸ ಹೊಡೆಯೋದು, ಬಟ್ಟೆ ಮುಸ್ರಿ ಎಲ್ಲ ಮಾಡಿದ್ರೆ ಸ್ವಲ್ಪ ಅದಲ್ಲ ದೊಡ್ಡ ದೊಡ್ಡ ಕೆಲಸ ಅನ್ಸೋದು, ಮತ್ತು ನಡೀತೈತಿ. ಅಯ್ಯ ನಡೀತಂತೀಯಲ್ಲಪ್ಪ ಅಪ್ಪ, ಅಡುಗೆ ಎಷ್ಟು ದಿನ ಅಂತ ಮಾಡ್ಸ್ಕೊಂತಿ. ಈಗ ಅದು ಇದು ಆಷಾಢ ಬಂತಲ್ಲಪ್ಪ, ತವ್ರ ಮನೆಗೆ ಹೋಗ್ಬೇಕಾಕಿ. ಅತ್ತಿ ಮಕ್ಕ ನೋಡ್ಬಾರ್ದು, ನಿನಗೆ ಗೊತ್ತಿಲ್ಲ ಏನದು ಶಾಸ್ತ್ರ ಇರೋದು, ಸಂಪ್ರದಾಯ ಇರೋದು. ಫಸ್ಟ್ನೇ ವರ್ಷ ಮದುವೆ ಆಗಿರ್ತಾರಲ್ಲ, ಆಷಾಢದಾಗ ಇರಬಾರ್ದಪ್ಪ, ಅತ್ತಿ ಸಸಿ ಜೊತೆಗೆ ಇರಬಾರ್ದು, ಒಬ್ರು ಮಕ್ಕ ಒಬ್ರು ನೋಡಬಾರ್ದು ಅಂದು ಅವಾಗಿನ ಕಾಲದಿಂದ ಮಾಡ್ಕೊಂಬಂದಾರೆ. ನಾವು ಅದು ಮುರಿಯೋಕ್ಕಾಗಲ್ಲಪ್ಪ, ನಾವು ಸಂಪ್ರದಾಯ ಪಾಲಿಸಲೇಬೇಕು. ಯಾವಾಗ ಈಗ ಇನ್ನೊಂದು ಎಷ್ಟಕ್ಕೆ ಐತಿ, 10ನೇ ತಾರೀಕಿನ ಮೇಲೆ ಯಾವಾಗ ಐತಿ ಅಂದಪ್ಪ. ನಮ್ಮ ಮನೆ ಪಕ್ಕಕ್ಕೆ ಯಾರಾದಾರಲ್ಲ ಸರೋಜವ ಯಾರ ಬಂದಿದ್ರು ನೋಡು, ಅವ್ರು ಅಂದರು ಆಷಾಢ ಐತಲ್ಲ ಮತ್ತು ಒಕ್ಕಳೇನಂತಂದ್ರೆ. ನನಗೆ ಅಲ್ಲಿವರೆಗೂ ನೆನಪಿದ್ದಿಲ್ಲ, ಆಮೇಲೆ ನೆನಪಾತು. ಮತ್ತು ಒಕ್ಕಳಕ್ಕೆ ಇನ್ನೊಂದು 4-5 ದಿನ ಇರ್ತಾಳ ತವ್ರ ಮನೆಗೆ ಒಕ್ಕ, ಮತ್ತು 1 ತಿಂಗಳು ಬರೋಂಗಿಲ್ಲ. ಮತ್ತು ಅಲ್ಲಿವರೆಗೆ ನಮ್ಮೇನು ಉಪವಾಸ ಇರೋಣಂತೀಯಾ ನಿನ್ನ ಹೆಂಡತಿ ಬರೋರ್ಗು? ಏನು 1 ತಿಂಗಳು ಒಕ್ಕಳ ತವ್ರ ಮನೆಗೆ? ಹ್ಞೂನಪ್ಪ, ಮತ್ತೆ ಕಳಿಸ್ಬೇಕು. ಈಗ ಆಷಾಢ ಇದ್ದಾಗ ಇರಬಾರ್ದು ಅತ್ತಿ ಸಸಿ ಜೊತೆಗೆ. ಹೌದಾ? ಹೋಗಿಲ್ಲ ಅಂದ್ರೆ ಆಗಲ್ಲ ಏನು? ಬಾಡ್ಯಾ ಯಾಕತ್ತೆ ಅವಾಗಿಂದ ಸಂಪ್ರದಾಯ ಮುರಿಯೋಕ್ಕಾಗಲ್ಲ, ಹೋಗ್ಬೇಕಂದು ಯಾಕೆ 1 ತಿಂಗಳು ಎಂಟಿ ಬಿಟ್ಟು ಇರೋಕ್ಕಾಗಲ್ಲ ಏನು ನಿನಗೆ? ಬೇಕಿದ್ರ ನೀನು ಅವಾಗ ಇವಾಗ ಅಡ್ಡಾಡಿ ಬರುವಂತಾಗ, ಹಂಗೆ ತೀರಾ ಎಂಟಿ ಮುಖ ನೋಡಲೇಬೇಕು ಅನ್ನಂಗಿದ್ರ ಹೋಗಿ ಅವಾಗ ಇವಾಗ ಹೋಗಿ ನೋಡ್ಕೊಂಬರುವಂತಿ. ಅದೇನು ಬೇರೆ ಊರು ಅನ್ನಂಗಿಲ್ಲ ಏನಿಲ್ಲ, ಇದೇ ಊರು ಆದ್ರೆ ನಡೀತತಿ ಅಂತಂದು ಒಬ್ಬೊಬ್ರು ಅಂತಾರೆ. ಇದೇ ಊರಲ್ಲ ಅಂದು ಅದು ಸುಮ್ಮನೆ ಯಾಕೆ ಬೇಕಪ್ಪ, ಬೇಡ. ಇದೇ ಊರಾದ್ರೂ ತವ್ರ ಮನೆಗೆ ಹೋಗ್ಲಿಕ್ಕೆ 1 ತಿಂಗಳು ಮುಗಿಸ್ಕೊಂಡು ಬರಲಿ. ಮತ್ತು ಅದು ಕೆಲಸದಲ್ಲೇ ಹೇಳಲೇಬೇಕಾಗತ್ತೆ ನೀನು. ಆಕೆ ಗಂಗಾ ಬಂದರು ಆರಾಮಿಲ್ಲ ಅಂತ ಬಂದಾಳ, ಆಕೆ ಬಂದು ಏನು ಕೆಲಸ ಮಾಡ್ತಾಳೆ ಏನು ಯಾಕೆ ಬರೋಂಗಿಲ್ಲ. ನೋಡಿ ಯಾರು ಕೆಲಸದಾರಿದ್ದು ಹೇಳಿಲ್ಲ, ನಾನು ಆ ಕಡೆ ಕೆಳಗೆ ನೋಡಿ ಕಡೆ ಹೋದ್ರೆ ಯಾರಾದರೂ ಬರ್ತಾರನ್ನ ಕೇಳ್ತೇನೆ. ಈಗ ಕೆಲಸದಾರಿಗೆ ಭಾಳ ಡಿಮ್ಯಾಂಡಪ್ಪ, ಏನು ಆ ಕೆಲಸ ಮಾಡಲ್ಲ ಇದು ಮಾಡೋಂಗಿಲ್ಲ ಅಂತಾರೆ. ಮತ್ತು ಅವ್ರು ಕೇಳಿದಷ್ಟು ದುಡ್ಡು ಕೊಟ್ಟು ಮನೆ ಕೆಲಸ ಮಾಡಿಸ್ಬೇಕತಿ. ಮತ್ತು ಏನು ಮಾಡೋಕ್ಕಾಗಲ್ಲ, ಒಂದು ಟೈಮ್ನಾಗ ಕರೆಸಲೇಬೇಕಾಗತಿ. ನೋಡ್ತಾನೆ ನಿನ್ಗಾರ ನಿನ್ಗೆ ಯಾರು ಗೊತ್ತಿರ್ತಾರೆ ಬಿಡಿ ಈ ಊರಾಗ. ನನಗೆ ಯಾರನ್ನ ಗೊತ್ತಿದ್ದರೆ ಕೇಳ್ಕೊಂಬರ್ತಾನಂತೆ. ಮತ್ತು ನಾನು ಅದಕ್ಕೆ ಈಗ ಒಂದು ಮಾತು ಹೇಳೋಣಂತಂದು ಬಂದೆ. ಮತ್ತು ಹೇಳ ಯಾರಿಗಾದ್ರು ಹೇಳವ ಮತ್ತೆ, ಯಾಕಂದ್ರೆ ಮತ್ತೆ ಈಕಿ ರಮ್ಯಾನು ಹೋಗ್ಕಳ, ಮತ್ತು ಅತ್ತಿಗೆಮ್ಮನು ಬಂದ್ರೆ ಮತ್ತು ಅವ್ರಿಗೂ ಆರಾಮಿಲ್ಲ, ಈಗಿನ ಬಂದಿರ್ತಾರ ಅಂತೀಯ. ಮತ್ತೆ ಎಲ್ಲಿ ನೀನು ಹೋಗ್ಬೇಕು, ಈಗ ಎಲ್ಲಿ ಮಾಡೋಕ್ಕಾಗತ್ತವ? ಮತ್ತು ಲಕ್ಷ್ಮಿ ಅತ್ತಿಗೆಮ್ಮನು ಪಾಪ ಆದಷ್ಟು ಹೆಲ್ಪ್ ಮಾಡ್ತಿದ್ರು ಸ್ವಲ್ಪ ನಿಮಗೆ, ಅವರು ಹೋಗ್ಯಾರ. ಮತ್ತು ಅಣ್ಣನೂ ಈಗಂತೂ ಅಲ್ಲಿಗೆ ಹೋಗಲ್ಲ, ಇನ್ನೊಂದು 2-3 ದಿನ ಬಿಟ್ಟು ಹೋಗ್ಕೊನೆ ಅಂದನ. ಮತ್ತು ಎಲ್ಲರಿಗೂ ಅಂದ್ರೆ ಇದಾಗಬೇಕಲ್ಲವ, ಹೇಳ್ಬಿಡು. ಮತ್ತು ಯಾರನ್ನೇ ಇದ್ದಾರೆ, ನನಗಂತೂ ಯಾರೂ ಗೊತ್ತಿಲ್ಲ. ನಿನಗೆ ಯಾರು ಆ ಕಡೆ ಕೆಳಗೆ ನೋಡಿ ಕಡೆ ಯಾರು ಗೊತ್ತದ್ರಂತೆಯಲ್ಲ, ಹೇಳ್ಬಿಡು, ನಾಳೆಯಿಂದ ಬಂದುಬಿಡ್ಲಿ. ಸರಿ ತಗ. ಹಂಗಾದ್ರೆ ನಾನು ಊಟಕ್ಕೆ ಏನೂ ಮಾಡೋಕ್ಕಾಗಿಲ್ಲಪ್ಪ ಜಾಸ್ತಿ. ಸ್ವಲ್ಪ ಶಾವಿಗೆ ಪಾಯಸ, ಅನ್ನ ಸಾಂಬಾರು ಅಷ್ಟ ಮಾಡೀನಿ. ಬರ್ರಿ ಊಟ ಮಾಡಿ ಬರ್ರಿ. ರಮ್ಯಾ ಬಾರವ್ವ. ಅಯ್ಯೋ ಅತ್ತಿಯರ ನೀವು ಯಾಕೆ ಮಾಡೋಕೆ ಹೋಗಿದ್ರಿ? ನಾನು ಏನು ಟೈಮ್ ಆಗಿದ್ಬಿಡು ಅಂತಂದು ಸುಮ್ಮನೆ ನಾನು ಮಾಡ್ತಿದ್ನಲ್ಲ. ನಾನಿದ್ದ ಮತ್ತು ನೀವು ಯಾಕೆ ಮಾಡ್ಬೇಕ್ರಿ? ನಾಳಿಂದ ನೀವು ಮಾಡೋಕೆ ಹೋಗ್ಬೇಡ್ರಿ. ನಾನು ತವ್ರ ಮನೆಗೆ ಹೋಗೋವರೆಗೂ ನಾನು ಮಾಡ್ತೇನೆ. ಟಿಫನ್ನು, ಊಟ, ರಾತ್ರಿ ಊಟ ಎಲ್ಲ ನಾನೇ ಮಾಡ್ತೀನಿ. ಅಯ್ಯ ಅದಂಗತ್ತವ. ಅಲ್ಲ ಈಗ ಬರೋದೇ ಏನು ವಾರ ಆಗಿಲ್ಲ ಬಂದು. ಅಲ್ಲ ನಿನ್ನ ಕಡೆ ಮಾಡ್ಸೋಕೆ ಹೆಂಗಪ್ಪಿ? ಇರ್ಲಿ ಬಿಡು, ನಾನು ಸ್ವಲ್ಪ ಮಾಡ್ತೇನೆ. ಬೇಕಾದ್ರೆ ನಾಳಿಂದ ಇಬ್ಬರು ಸೇರಿ ಮಾಡೋಣ ಅನ್ಸು ಸ್ವಲ್ಪ. ಸರಿ ಅತ್ತೀರಿ, ನರ ತಾಟಿ ಹಚ್ತೇನೆ ಬರ್ರಿ. ರಮ್ಯಾ ತಡಿ, ಅದು ಆಗಲೇ ನಿಮ್ಮ ಮಮ್ಮಿ ಫೋನ್ ಮಾಡಿದ್ದು ನೋಡಿ, ನನಗೆ ಹೇಳೋದೇ ನೆನಪಾಗಲಿಲ್ಲ. ಏನೋ ಅರ್ಜೆಂಟ್ ಫೋನ್ ಮಾಡಂದ್ರೆ ಯಾಕೆ? ಹೌದಾ? ಫೋನ್ ರಿಂಗ್ ಆಗಲೇ ಇಲ್ಲಲ್ಲ. ಸರಿ ತಗೊಳ್ವ, ಅದೇನು ಕೇಳು. ಮತ್ತೇನೋ ಅರ್ಜೆಂಟ್ ಏನಂತ ನೀವು ಮಾತಾಡಿ ಬರ್ರಿ. ಎಲ್ಲೈತೆ ನನ್ನ ಫೋನು? ಏನು ಸೈಲೆಂಟ್ ಏನ್ರಿ ಇಟ್ಟಾನೇನು? ಇಲ್ಲೂ ಇಲ್ಲ. ಎಲ್ಲಿಟ್ಟಿರಿ ಫೋನ್? ಮಾತಾಡಿ. ಸಿಗಾಕತ್ತೆ ಇಲ್ಲ. ಕೊಡ್ರಿ, ಏನೋ ಅರ್ಜೆಂಟ್ ಮಾಡು ಅಂತ ಅಂದ್ರಲ್ಲ, ಮಾಡ್ತೇನೆ. ಅಯ್ಯೋ ಹುಚ್ಚಿ, ಯಾರು ಫೋನ್ ಮಾಡಿಲ್ಲ ಏನಿಲ್ಲ, ಬರೀ ಕೆಲಸ ಅಂತಂದು ಬರೀ ಅಡುಗೆ ಮನೆಗೆ ಓಡ್ತೀಯಲ್ಲ. ಸ್ವಲ್ಪ ಗಂಡನ ಬಗ್ಗೆನೂ ಪ್ರೀತಿ ತೋರಿಸ್ಬೇಕು, ವಿಚಾರಿಸ್ಬೇಕು, ನನಗೆ ಗೊತ್ತಾಗಲ್ಲ ನಿಮಗೆ. ಹಂಗಾದ್ರೆ ಸುಳ್ಳು ಹೇಳಿದ್ರಿ ಅತ್ತೇರಿದ್ರಿಗೆ? ಮತ್ತೇನು ಮಾಡಲಿ ರಮ್ಯಾ, ಇಲ್ಲೇ ನನ್ನ ಜೊತೆಗೆ ಹೇಳೋಕ್ಕಾಗತ್ತಾ? ನಮ್ಮ ಮುಂದಿದ್ರಿಗೆ ಮತ್ತು ಅದಕ್ಕೆ ಹಂಗೆ ಹೇಳಿದೆ. ಸರಿ ಕೈ ಬಿಡ್ರಿ ಪಾಪ, ಅಡುಗೆ ಎಲ್ಲ ಅತ್ತೇರ ಮಾಡ್ಯಾರ. ಗಂಗಾಳ ಕಾದನ್ನ ಹಚ್ಚಿ ನೀರಿಗೆ ತುಂಬಿಡ್ತೇನೆ. ಪಾಪ ಎಲ್ಲ ಅವರ ಮಾಡ್ಬೇಕಂದ್ರೆ ಒಂದು ತಡಿಯಾ, 1 ತಿಂಗಳು ನೀನು ತವ್ರ ಮನೆಗೆ ಉಕ್ಕಿ ಅಂತೆ. ಓಕೆನಿ, ಅದೇ ನಾನು ಹೊಸ್ದಾಗಿ ಮಾಡ್ಕೊಂಡನ ಸಂಪ್ರದಾಯ. ನಾನೊಬ್ಳ ಅಂತೇನ, ಮದುವಾದರೆಲ್ಲರೂ ಹಂಗೆ ಮಾಡೋದು. ಬಿಡು ವಿಜಿ. ಎಷ್ಟದ ಹುಡುಕಿ? ಮೊದಲು ಊಟ ಮಾಡ್ಬಾ. ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ರು ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.